ಇವತ್ತು ಈ ದೇಶದ ರಾಷ್ಟ್ರಪತಿ ಯಾರು? ಯಾವ ಜಾತಿ? ಈ ದೇಶದ ಪ್ರಧಾನಿ ಯಾರು? ಯಾವ ಜಾತಿ? ಅತಿ ಹಿಂದುಳಿದಿರ್ತಕ್ಕಂಥ ಜಾತಿ. ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಧಾನಿ ಆಗೋಕೆ ಸಾಧ್ಯ ಆಗ್ತಾ ಇತ್ತ? ಅದಾಗಿದ್ರೆ ಅದಕ್ಕೆ ಕಾರಣ ಯಾರು? ಸ್ವತಂತ್ರ ಬಂದ ನಂತರ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಗಣರಾಜ್ಯ ಆಗಿದ್ದು ವಿಶ್ವವನ್ನೇ ನಡುಗಿಸ್ತಕ್ಕಂಥ ಒಂದು ವಿಚಾರ. ಆತ್ಮೀಯರೇ, ಸ್ವತಂತ್ರ ಬಂದ ನಂತರ ನಾನು ಜನಿಸಿದ್ದು. ನನ್ನ ಬಾಲ್ಯದಲ್ಲಿ ಇಡೀ ದೇಶದ ಉದ್ದಕ್ಕೂ ಹಸಿವಿತ್ತು, ಬಡತನ ಇತ್ತು, ಅನಕ್ಷರತೆ ಇತ್ತು, ಅನಾರೋಗ್ಯ ಇತ್ತು, ಸಾಂಕ್ರಾಮಿಕ ರೋಗಗಳಿದ್ದು, ನಿರುದ್ಯೋಗ ಇತ್ತು, ವಸತಿಹೀನರಿದ್ದರು. ದೇಶದ ಉದ್ದಕ್ಕೂ ಕೋಮು ದಳ್ಳೂರಿ, ರಾಜಕೀಯ ವ್ಯವಸ್ಥೆ ಅಭದ್ರತೆ, ನೆರೆ ರಾಜ್ಯದ ಜೊತೆ ಯುದ್ಧ, ಇಂಥ ಅನೇಕ ಕಷ್ಟ ಕಾರ್ಪಣ್ಯಗಳು ಆವತ್ತಿದ್ದು. ಅಂತಹ ಒಂದು ದೇಶ ಸ್ವತಂತ್ರ ಬಂದ ನಂತರ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಗಣರಾಜ್ಯ ಆಗಿದ್ದು ವಿಶ್ವವನ್ನೇ ನಡುಗಿಸ್ತಕ್ಕಂಥ ಒಂದು ವಿಚಾರ ಆಗಿತ್ತು. ಸಂವಿಧಾನ ಜಾರಿಗೆ ಬಂದ ನಂತರ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವಿಲ್ಲಿ ತಂದಿದ್ದೀವಿ. ದೇಶಕ್ಕೆ ಬೇಕಾದಂತಹ ಕಾನೂನುಗಳನ್ನು ರಚನೆ ಮಾಡೋಕ್ಕೆ ಪಾರ್ಲಿಮೆಂಟನ್ನು ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನು ಕಟ್ಟಿಕೊಂಡಿದ್ದೀವಿ. ಶಾಸಕಾಂಗದ ಸಂಸ್ಥೆಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ, ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ, ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದೆ. ಈ ದೇಶದ 145 ಕೋಟಿ ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ದಿನನಿತ್ಯ. ಅನ್ನೋದ್ರೆ ಅಂಥ ವಾತಾವರಣ ನಿರ್ಮಾಣ ಆಗಿದ್ದರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಒಟ್ಟು ದೇಶದ ಆಹಾರ ಉತ್ಪಾದನೆ 50 ಮಿಲಿಯನ್ ಟನ್ ಇತ್ತು. ಇವತ್ತು 325 ಮಿಲಿಯನ್ ಟನ್ ಆಹಾರದ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ. ವಿದೇಶಗಳಿಗೆ ಆಹಾರವನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ. 18% ಕಡಿಮೆ ಅಕ್ಷರಸ್ಥರಿದ್ದರು. ಇವತ್ತು ಸರಿಸುಮಾರು 80% ಅಕ್ಷರಸ್ಥರಿದ್ದಾರೆ. ಒಂದಷ್ಟು ಜನರಿಗೆ ಉದ್ಯೋಗ, ಶಿಕ್ಷಣ, ಆರೋಗ್ಯ, ರಸ್ತೆ, ದೀಪ, ವಸತಿ ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಜನಜೀವನವನ್ನು ಉತ್ತಮಪಡಿಸೋ ಪ್ರಯತ್ನನ ನಾವು ಮಾಡಿದ್ವಿ. ಮಹಿಳೆಯರನ್ನು, ದಲಿತರನ್ನು, ಅಲ್ಪಸಂಖ್ಯಾತರನ್ನು ಈ ದೇಶದಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಾವು ನಡೆಸ್ಕೊಂಡ್ವಿ. ಆಫ್ಟರ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆನ್ಸ್, we have seen a Dalit president, a Dalit deputy prime minister, central ministers, chief ministers, ministers. ಅದೇ ರೀತಿ ಮಹಿಳೆಯರು, ಅಲ್ಪಸಂಖ್ಯಾತರು ಇವತ್ತು ಶಾಸಕಾಂಗ ಪ್ರವೇಶ ಮಾಡಿದ್ದಾರೆ, ಕಾರ್ಯಾಂಗ ಪ್ರವೇಶ ಮಾಡಿದ್ದಾರೆ, ನ್ಯಾಯಾಂಗ ಪ್ರವೇಶ ಮಾಡಿದ್ದಾರೆ, ಶಿಕ್ಷಣ ಪ್ರವೇಶ ಮಾಡಿದ್ದಾರೆ. ಟೆಲ್ ಮಿ ಅನ್ ಏರಿಯಾ ವೇರ್ ದೇ ಹ್ಯಾವ್ ನಾಟ್ ಎಂಟರ್ಡ್ ಇನ್ ದಿಸ್ ಕಂಟ್ರಿ. ಇದು ಸಾಧ್ಯ ಆಗಿದ್ದರೆ ಇದಕ್ಕೆ ಕಾರಣ ಸ್ನೇಹಿತರೆ ನಮ್ಮ ಸಂವಿಧಾನ. ನಮಸ್ಕಾರ. ಭಾಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂಥ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂಥ ಈ AICT ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂಥ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂಥ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನು ಮಾಡಿದ್ದೇವೆ. ಹಣ ಬೇಡ ಎನ್ನುವಂಥ ರೈತರಿಗೆ 50% ಅಭಿವೃದ್ಧಿ ಪಡಿಸಿದಂಥ ಜಾಗವನ್ನು ಕೊಡಲಿಕ್ಕೆ
ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ. ನಮಸ್ಕಾರ. ನಾನು ಹುಟ್ಟಿದ ನಂತರ ನಮ್ಮೂರಿಗೆ ಕರೆಂಟ್ ಬಂದಿತ್ತು, ನಮ್ಮೂರಿಗೆ ತಾರ್ ರಸ್ತೆ ಆಗಿದ್ದು, ನಮ್ಮೂರಿಗೆ ಆಸ್ಪತ್ರೆ ಆಗಿದ್ದು, ನಮ್ಮೂರಿಗೆ ದನಗಳ ಆಸ್ಪತ್ರೆ ಆಗಿದ್ದು, ಟೆಲಿಫೋನ್ ಎಕ್ಸ್ಚೇಂಜ್ ಆಗಿದ್ದು. ಒಂದೇ ಬಂದು ಬಸ್ ಇತ್ತು. ನಾನು 1ನೇ ಕ್ಲಾಸ್ನಲ್ಲಿ ಓದ್ತಿದ್ದಾಗ. ಈಗ 25 ಬಸ್ ಓಡಾಡ್ತಾ ಇತ್ತು. ನಮ್ಮೂರಿನಲ್ಲಿ ಒಂದು ಸ್ಕೂಟ್ರ್ ಇರಲಿಲ್ಲ, ಒಂದು ಕಾರ್ ಇರಲಿಲ್ಲ. ಇವತ್ತು ನಮ್ಮೂರಿನಲ್ಲಿ ಒಂದು 50 ಸೈಕಲ್ ಮೋಟ್ರ್ ಇದೆ, ಒಂದು 10 ಕಾರ್ ಇದೆ. ನಮ್ಮೂರಿನ ಶೆಡ್ಯೂಲ್ಡ್ ಕಾಸ್ಟ್ ಕಾಲೋನಿನಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾನೆ, 3 ಜನ ಲಾಯರ್ಗಳಿದ್ದಾರೆ, 10 ಜನ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಒಂದು 5 ಜನ ಟೀಚರ್ಸ್ ಇದ್ದಾರೆ. ಈ ರೀತಿ ಸ್ವಾತಂತ್ರ್ಯ ಬಂದ ನಂತರ ನಾವು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಂಡಿಯನ್ ಡಿಫೆನ್ಸ್, ಈ ರೀತಿ 10 ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತವೂ ಒಂದು ಸ್ಥಾನನ ಗಳಿಸಿದೆ ಅಂತಂದರೆ ಸ್ನೇಹಿತರೆ, ಅದಕ್ಕೆ ಕಾರಣ ಭಾರತದ ಸಂವಿಧಾನ. ನಾನು 1 ತಿಂಗಳ ಹಿಂದೆ ನಮ್ಮ ಆಯೋಗದ ಕೆಲಸಕ್ಕಾಗಿ ನಾನು ಒಂದು ಜಿಲ್ಲೆಗೆ ಹೋಗಿದ್ದೆ. ಆವತ್ತು ನನ್ನನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಲ್ಲಿನ DC ಬಂದಿದ್ದರು, ಅಲ್ಲಿನ SP ಬಂದಿದ್ದರು, ಅಲ್ಲಿನ ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿದ್ದರು. ನನ್ನ ಶಾಕಿಗೆ ಆ 3 ಜನ ಮಹಿಳೆಯರು, ಲೇಡಿ SP, ಲೇಡಿ ಡಿಸ್ಟ್ರಿಕ್ಟ್ ಜಡ್ಜ್ ಆ್ಯಂಡ್ ಲೇಡಿ ಸೂಪರ್ಡೆಂಟ್. ಹಾಗಾಗಿ ಸ್ವಾತಂತ್ರ್ಯ ಬಂದ ನಂತರ ನಾವೇನೂ ಸಾಧನೆ ಮಾಡಿಲ್ಲ ಅನ್ನೋ ವಾದ ತಪ್ಪು, ಆ ತಿಳುವಳಿಕೆ ತಪ್ಪು. ಆದರೆ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಈ ದೇಶ ಜಾತಿ ವ್ಯವಸ್ಥೆ ನಾವು ಹೋಗಲಾಡಿಸಿದ್ದೀವಿ ಅಂದರೆ ಇಲ್ಲ. ಆದರೆ ಜಾಸ್ತಿ ಅಸಮಾನತೆಯನ್ನು ಒಂದಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಈ ದೇಶದ ರಾಷ್ಟ್ರಪತಿ ಯಾರು? ಯಾವ ಜಾತಿ? ಒಂದು ಬುಡಕಟ್ಟು ಮಹಿಳೆ ಒಂದು ಜಾತಿ ವ್ಯವಸ್ಥೆಯಲ್ಲಿ ಭಾರತದ ರಾಷ್ಟ್ರಪತಿ ಆಗೋ ಕನಸು ಕಂಡಿದ್ವ ನಾವು? ಅದು ಸಾಧ್ಯ ಆಗಿದ್ದರೆ ಅದಕ್ಕೆ ಕಾರಣ ಯಾರು? ಈ ದೇಶದ ಪ್ರಧಾನಿ ಯಾರು? ಯಾವ ಜಾತಿ? ಅತಿ ಹಿಂದುಳಿದಿರತಕ್ಕಂಥ ಜಾತಿ, ತೇಲಿ ಕಮ್ಯುನಿಟಿ. ಜಾತಿ ವ್ಯವಸ್ಥೆಯಲ್ಲಿ ತೇಲಿ ಕಮ್ಯುನಿಟಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಧಾನಿ ಆಗೋಕ್ಕೆ ಸಾಧ್ಯ ಆಗುತ್ತಾ ಇತ್ತಾ? ಅದಾಗಿದ್ದರೆ ಅದಕ್ಕೆ ಕಾರಣ ಯಾರು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.